ಮೈಸೂರು ಚಲೋ ಪಾದಯಾತ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಜಂಟಿ ಪಾದಯಾತ್ರೆ ಇದು 5ನೇ ದಿನಕ್ಕೆ ಕಾಲಿಟ್ಟಿದೆ ಮೈಸೂರು ಪಾದಯಾತ್ರೆ. ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರುಗಳು ಪಾದಯಾತ್ರೆಯ ಮೂಲಕ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿವೈ ವಿಜಯೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷರು. ವಿಜಯೇಂದ್ರ ಅವರಿಗೆ ಕಬ್ಬಿನ ಜಲ್ಲೆ ಹಾರವನ್ನು ಹಾಕಿ ಸ್ವಾಗತ ಮಾಡಲಾಗಿದೆ. ಹೇಳಿ ಕೇಳಿ ಮಂಡ್ಯ BS ಯಡಿಯೂರಪ್ಪನವರ ಹುಟ್ಟೂರು ಬೂಕನಕೆರೆ ಇರೋದಲ್ಲೇ. ವಿಜಯೇಂದ್ರ ಅವ್ರಿಗೂ ಕೂಡ ದೊಡ್ಡ ಬೇಸ್ ಇದೆ ಅಲ್ಲಿ. ಅವರನ್ನು ಈಗ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಬಿವೈ ವಿಜಯೇಂದ್ರ ಅವರನ್ನು ವೆಲ್ಕಮ್ ಮಾಡಿಕೊಂಡಂತಹ ಪರಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಹೂವಿನ ಮಳೆಯನ್ನು ಸುರಿಸಿದ್ದಾರೆ. ಕಬ್ಬಿನ ಜಲ್ಲೆಯ ಹಾರವನ್ನು ಹಾಕುವ ಮೂಲಕ ಬಿವೈ ವಿಜಯೇಂದ್ರ ಅವರನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ನೇಗಿಲನ್ನು ಕೊಟ್ಟು ಅವರನ್ನು ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಉಕ್ಕು ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ದರು. ವಿಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಪಾದಯಾತ್ರೆಯ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಇವತ್ತು 5ನೇ ದಿನ ಮಂಡ್ಯ ನಗರಕ್ಕೆ ಇವತ್ತು ನಾವು ತಲುಪಿದ್ದೇವೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SM ಕೃಷ್ಣಾಜಿ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಇದು. ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರ, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ಇವತ್ತು ನಮ್ಮ ಪಾದಯಾತ್ರೆ, ನಮ್ಮ ಹೋರಾಟ, ನಮ್ಮ ಜನಾಂದೋಲನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದ್ರ ವಿರುದ್ಧ ಇವತ್ತೇನು ಮಂಡ್ಯಕ್ಕೆ ಬಂದಿದ್ದೇವೆ. ಇವತ್ತು ಎಲ್ಲರಲ್ಲೂ ಸಹ ಉತ್ಸಾಹ ಇನ್ನೂ ಇಮ್ಮಡಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ರೆ. ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಇಲ್ಲದೇನೆ ಸಚಿವ ಸಂಪುಟ ಸಭೆ ನಡೀತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ. ಆಡಳಿತ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸವೇ ಇವತ್ತು ಕಳಿಸಿ ಬಿದ್ದಿರ್ತಕ್ಕಂಥದ್ದು. 5 ದಿನ ಆಗಿದೆ ಪಾದಯಾತ್ರೆ ಈಗಾಗಲೇ ಶುರುವಾಗಿ, ಇನ್ನೆರಡೇ ದಿನ ಇರೋದು. ನಿಮ್ಮ ಉದ್ದೇಶ ಏನಿದೆ? ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಆ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಕಾಲ ಹತ್ರ ಬರ್ತಾ ಇದೆಯಾ, ಪರಿಣಾಮ ಆಗ್ತಾ ಇದೆಯಾ ಅಂತ? ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಯಾರು ಇವತ್ತು ದಲಿತರ ಹಣವನ್ನು ಲೂಟಿ ಮಾಡಿ ನುಂಗಿದ್ದಾರೆ, ಅವರೆಲ್ಲರೂ ಸಹ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ನಮ್ಮ ಹೋರಾಟ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು, ಸವಲತ್ತುಗಳನ್ನು ಕೊಡಿಸ್ಬೇಕು. ಈ ಹೋರಾಟದಲ್ಲಿ ಈ ಭ್ರಷ್ಟಾಚಾರದಲ್ಲಿ ಯಾರೇ ಇದ್ರೂ ಸಹ ಅವ್ರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಖ್ಯವಾಗಿ ಸರ್, ಇನ್ನು ಮೈಸೂರು ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಉಕ್ಕು ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯಲ್ಲಿ ಸೇರಿಕೊಂಡಿದ್ದಾರೆ. ಮಂಡ್ಯ ನಗರದಲ್ಲಿ ಈಗ ಪಾದಯಾತ್ರೆ ನಡೀತಾ ಇದೆ. ಅವ್ರದೇ ಸ್ವಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ. ನಮ್ಮ ಜೊತೆ ಕುಮಾರಸ್ವಾಮಿ ಅವರಿದ್ದಾರೆ. ನಿಮ್ಮದೇ ಕ್ಷೇತ್ರದಲ್ಲಿ ಪಾದಯಾತ್ರೆ ಎಂಟ್ರಿ ಆಗಿದೆ ಸರ್. ಅಲ್ಲ, 5ನೇ ದಿನದ ಪಾದಯಾತ್ರೆ ಮಂಡ್ಯ ನಗರಕ್ಕೆ ಪ್ರವೇಶ ಏನಾಗ್ತಾ ಇದೆ. ಈ 4 ದಿನ ಅತ್ಯಂತ ಯಶಸ್ವಿಯಾಗಿ ಈ ಪಾದಯಾತ್ರೆಯ ಕಾರ್ಯಕ್ರಮ ಏನು ನಡೀತಾ ಇದೆ. ಜನತೆಯಲ್ಲೂ ಉತ್ತಮವಂತ ಸ್ಪಂದನೆ ಇದೆ. ಇಡೀ ರಾಜ್ಯದ ಜನತೆಯಲ್ಲಿ ಈ ಕೆಟ್ಟ ಭ್ರಷ್ಟ ಆಡಳಿತದ ಸರ್ಕಾರ ತೊಲಗಬೇಕು ಅಂತಕ್ಕಂಥ ಒಂದು ವಾತಾವರಣ ಇದೆ. ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸ ಮಾಡ್ತಾ ಇದ್ದಾರೆ, ಜೊತೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮುಂದೂಡ್ಕೊಂಡಿದ್ದಾರೆ. ಸುದ್ದಿಗೋಷ್ಠಿ ಇತ್ತು ಇವತ್ತು, ಸುದ್ದಿಗೋಷ್ಠಿ ಮುಂದೂಡ್ಕೊಂಡಿದ್ದಾರೆ. ಎಲ್ಲೊಂದು ಕಡೆ ಆತಂಕ ಕಾಡ್ತಾ ಇದೆ ಅವರಿಗೆ. ಅವರ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನು ರದ್ದು ಮಾಡೋದಷ್ಟೇ ಅಲ್ಲ, ಯಾವುದೇ ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಅವರಲ್ಲಿ ಇರದೇ ಇರ್ತಕ್ಕಂಥದ್ದೇ.
ಸ್ಪಷ್ಟತೆ ಅವರಲ್ಲಿ ಇಲ್ಲದೆ ಇರ್ತಕ್ಕಂಥದ್ದೇ ಅವರ ನಡವಳಿಕೆಯ ಗೊಂದಲ ಕಾಣ್ತಾ ಇದ್ದೀರಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್